ಆ್ಯಕ್ಚುಲಿ ಯಾರು ಏಪ್ರಿಲಲ್ಲಿ ಮದುವೆನೇ ಆಗೋಕ್ಕೆ ಹೋಗ್ಬಿಡ್ಬೇಡಿ. ಏಪ್ರಿಲ್ ಬಿಸಿಲೆಲ್ಲ ಮುಗಿಸ್ಕೊಂಡು ಮದುವೆ ಆಗಿ ಗೈಸ್ ಸುಮ್ಮನೆ ಬ್ಲಾಸ್ಟ್. ಸೊ ಏನಂತೀರಾ, ಮ್ಯಾರೇಜ್ ಆಗ್ತಿದ್ದೀವಿ, ಈ ರೆಡ್ ಫ್ಲ್ಯಾಗ್, ಟಾಸಿಕ್ ಗಾಯ್, ಅದು ಇದು ಅಂತ ಎಲ್ಲ. ಆ್ಯಕ್ಚುಲಿ ಶರ್ಟ್ ಬಂದು ಚೇತಂದು, ಪ್ಯಾಂಟ್ ಕೂಡ ಅವ್ರದ್ದೇನೆ. ಏನು ಗೈಸ್, ನಾನು ಎದ್ಬಿಟ್ಟು ರೆಡಿಯಾಗಾಯಿತು, ಬಟ್ ಇವನು ಬ್ರಷ್ ಮಾಡುತ್ತೀವಿ. ಇಲ್ಲಿ ತಿನ್ನಕ್ಕೆ ಹೋಗೋದಕ್ಕೆ ಇವನು 5ನೇ ಸಲ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾನೆ. ಕ್ಯಾಮ್ರಾಮ್ಯಾನ್ ಕಷ್ಟಗಳು. ಹಲೋ ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಂದರೆ ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂದರೆ, ನಂದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದೆ. ತುಂಬ ಜನ ಟಾಸಿಕ್ ಗಾಯ್, ರೆಡ್ ಫ್ಲ್ಯಾಗ್ ಎಲ್ಲ ಅಂತ ಎಲ್ಲ ಹಾಕಿದ್ರು ಇವ್ರಿಗೆ. ಸೊ ಏನಂತೀರಾ, ಮ್ಯಾರೇಜ್ ಆಗ್ತಿದ್ದೀವಿ. ಆ ವಿಡಿಯೋ ಕಟ್ ಆಯಿತು. ಇವಾಗ ಚೇತನ್ ಅವ್ರು ಮಾತಾಡ್ತಾರೆ. ಸೊ ಈಗ ತುಂಬ ಜನ ಕಮೆಂಟ್ಸ್ ಹಾಕ್ತಾಯಿದ್ವಿ, ರೆಡ್ ಫ್ಲ್ಯಾಗ್, ಟಾಸಿಕ್ ಗಾಯ್, ಅದು ಇದು ಅಂತ ಎಲ್ಲ. ಸೊ ಬಟ್ ನಾವಿವಾಗ ಮ್ಯಾರೇಜ್ ಆಗ್ತಾಯಿದ್ದೀವಿ. ಸೊ ಏನು ಅನಿಸುತ್ತೆ ನಿಮ್ಗೆ ಆ ಥರ ಕಮೆಂಟ್ ಮಾಡಿದವ್ರಿಗೆಲ್ಲ? ಆ್ಯಕ್ಚುಲಿ ಅವ್ರಿಗೆಲ್ಲ ಏನು ಮಾತಾಡಲ್ಲ. ಇಷ್ಟು ದಿವಸ ವೀಡಿಯೋ ಮಾಡಿದಿರೋದಕ್ಕೆ ಈಗ ಮದುವೆ ಸ್ವಲ್ಪ ಪ್ರೊಸೆಷನ್ ಎಲ್ಲ ಇತ್ತು. ಸೊ ಅದರಿಂದ ಅಷ್ಟೇ ಗೈಸ್, ಇವತ್ತು ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಆಯಿತು. ಸೊ ರೂಮ್ ಶೂಟ್ ಇತ್ತು. ಇವಾಗ ಜಸ್ಟ್ ಮುಗಿಸ್ಕೊಂಡು ಲಂಚ್ಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಒಂಚೂರು ಮಾತಾಡಿದ್ದಕ್ಕೇ 5,000 ಕೊಡಬೇಕು ಇವ್ರಿಗೆ ಅಷ್ಟೇ. ಆ್ಯಂಡ್ ಸೆಕೆಂಡ್ಲಿ ಒಂದು ಆಲ್ಮೋಸ್ಟ್ ರೀಲ್ಸ್ಗೆಲ್ಲ ಕಮೆಂಟ್ ಹಾಕ್ತಾಯಿದ್ವಿ, ಲಾಕ್ಸ್ ಮಾಡಿ ಅಂತ. ಸೊ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಲೈಕ್ ಇವತ್ತಿಂದ ನಾನು ಡೈಲಿ ಲಂಚಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಎಲ್ಲರದ್ದು ಆಲ್ಮೋಸ್ಟ್ ಶೂಟ್ ಮುಗೀತು. ಇವತ್ತು ಫಸ್ಟ್ ಶೂಟ್ ಆಗಿತ್ತು. ಎಲ್ಲ ಮುಗೀತು ಇವತ್ತಿಂದು. ಸೊ ಇನ್ನೇನಿದ್ರು ನಾಳೆ ಇದೆ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಇವಾಗ ಹೋಗೋಣ ಬನ್ನಿ. ಸುಮ್ಮನೆ ಇರಿಟೇಷನ್ ಗೈಸ್, ಲಾಕ್ಸ್ ಮಾಡೋಕ್ಕೆ ಬಿಡಲ್ಲ, ಇರಿಟೇಷನ್. ಇಲ್ಲಿ ಶರ್ಟ್ ಬಂದು ಚೇತಂದು, ಪ್ಯಾಂಟ್ ಕೂಡ ಅವ್ರದ್ದೇನೆ. ಆ್ಯಂಡ್ ಇವಾಗ ನಾನು ಮನೆಗೆ ಹೋದ್ರೆ ಮತ್ತೆ ಬೆಳಿಗ್ಗೆ ರೆಡಿ ಆಗೋದು ಲೇಟ್ ಆಗುತ್ತೆ ಅಂತ ಸೊ ಇದನ್ನೇ ವೇರ್ ಮಾಡಿದೆ. ಆ್ಯಂಡ್ ಸೆಕೆಂಡ್ಲಿ ಟೈಮ್ ತನಕ ನನ್ನ ಆಂಟಿ ಮತ್ತು ನನ್ನ ತಂಗಿ ಎಲ್ಲ ಇದ್ದರು. ಬಟ್ ಇದೆಲ್ಲ ಯಾರೂ ಬೇಜಾರು ಮಾಡ್ಕೊಬೇಡಿ, ತುಂಬ ಮೆಸ್ ಆಗಿದೆ. ಇಲ್ಲೇನೋ ಒಂದು ಶೂಟ್ ಮಾಡಿಸೋಣ ಅಂತ ಟ್ರಯಲ್ ಮಾಡಿದ್ವಿ. ಬಟ್ ಓಕೆ, ಚೆನ್ನಾಗಿ ಬಂದಿದೆ. ನೋಡಬೇಕು ಎಡಿಟಿಂಗ್ ಎಲ್ಲ ಆದಮೇಲೆ ಹೇಗೆ ಬರುತ್ತೆ ಅಂತ. ಆ್ಯಂಡ್ ರೂಮ್ ಶಾರ್ಟ್ಸ್ ಇದ್ದಿದ್ದರಿಂದ ನಾವು ರೂಮ್ ತೊಗೊಂಡಿದ್ವಿ, 2 ರೂಮ್. ಆ್ಯಂಡ್ ಇದೆಲ್ಲ ಮಾಡ್ತಿದ್ದು ನನ್ನ ಫ್ರೆಂಡ್ಸೇ ಮಾಡ್ತಾಯಿದ್ರು. ಸೊ ಇದೇನಾದ್ರು ತುಂಬ ಚೆನ್ನಾಗಿ ಬಂದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ. ಪ್ಲೀಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ, ಅಕ್ಕ ಯಾಕೆ ವೀಡಿಯೋ ಮಾಡ್ತಿಲ್ಲ ಅಂತ. ಆಲ್ಮೋಸ್ಟ್ ಒಂದು ವೀಡಿಯೋಗೆ 1 ಮಂತ್ ಆದರೂ ನನಗೆ ಆ ಥರ ಕಮೆಂಟ್ಸ್ ಎಲ್ಲ ಬಂತು. ಐ ಆಮ್ ಸೋ ಹ್ಯಾಪಿ ನೀವು ಆ ಥರ ಕಮೆಂಟ್ಸ್ ಹಾಕಿರೋದಕ್ಕೆ. ಆ್ಯಂಡ್ ಇವತ್ತಿಂದ 100% ನಾನು ಡೈಲಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅಷ್ಟೇ. ಇವಾಗ ಊಟಕ್ಕೆ ಹೋಗಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಗೈಸ್. ಇವರು ಪಲಾವೆಲ್ಲ ತಿಂದಿದ್ದಾರೆ. ಬಟ್ ನಾನು ಸ್ವಲ್ಪ ಜೋಶಲ್ಲಿ ಏನೂ ತಿಂದಿಲ್ಲ. ಇವಾಗೆಲ್ಲ ಊಟಕ್ಕೆ ಹೋಗೋಣ ಬನ್ನಿ. ಯಾರು ನನ್ನ ವೀಡಿಯೋಸ್ ಇವಾಗ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ. ಏನೋ ಏನಿಲ್ಲ ಬೈಲೆ. ಇಲ್ಲಿ ತಿನ್ನಕ್ಕೆ ಹೋಗೋದಕ್ಕೆ ಇವನು 5ನೇ ಸಲ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾನೆ. ಬಾ ಸಾಕು. ಅವ್ರ ಫ್ರೆಂಡ್ಸು ಇವನು ಹೇರ್ ಸ್ಟೈಲ್ ಮಾಡ್ತಾನೆ ಅಂತ ಗೊತ್ತಾಗಿನೇ ಹೋಗ್ಬಿಟ್ರು ಗೈಸ್. ಅವಾಗಲೇ 30 ಮಿನಿಟ್ಸ್ ಆಯಿತು. ಇನ್ನು ಹೇರ್ ಸ್ಟೈಲೆಲ್ಲ ಇದ್ದಾನೆ. ಡ್ರೆಸ್ಸು ಬೇರೆ ಚೇಂಜ್ ಅದಕ್ಕೋಸ್ಕರ ಅಂತ ಅಷ್ಟೇ. ಬನ್ನಿ ಏನು ತಿಂತೀನಿ ಅಂತ ನಾನು ಹೇಳ್ತೀನಿ. ನಮ್ಮ ಜೊತೆ ತಿನ್ನಿ ಬನ್ನಿ ಗೈಸ್. ತುಂಬ ದಿವಸ ಆಯ್ತಲ್ಲ. ಸೊ ಎಲ್ಲರೂ ಬನ್ನಿ ಜೊತೆ ಊಟ ಮಾಡೋಣ. ಮನೋಜ್, ನಿಮಗೆ ಮದುವೆ ಆಗ್ತಿರೋದಕ್ಕೆ ಏನು ಫೀಲ್ ಆಗ್ತಿದೆ? ನಿಜ ಹೇಳಬೇಕು ಮನಸ್ಸಿಂದ.
ಏನು ಬೇಡ ಅಂತ ಹೇಳ್ತೀನಿ. ಏನು ನೀವು ಹೇಳಿ, ಅವ್ನು ಹೇಳಿ ಇಲ್ಲ ಅವ್ನು ಹೇಳಿರಿ ಹೇಳ್ತೀನಿ. ಹೇಳಿ. ಹೇಳು ಅಂದರೆ ಹೇಳ್ತೀನಿ. ಏ ಅನ್ನ ನಾನೇನು ಹೇಳ್ಕೊಟ್ಟಿದ್ದೀನಿ ಹೇಳಿ. ಫಸ್ಟ್ ನನಗೆ ಖುಷಿ ಆಗ್ತಿದೆ, ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಫಸ್ಟ್ ಮೀಟ್ ಮಾಡಿದ್ದು ಇವ್ರ ಪ್ಲೇಸಲ್ಲೇ, ಸೊ ಅದಕ್ಕೆ ನಾನು ಕೇಳು. ಏನಕ್ಕೆ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಮೀಟ್ ಮಾಡಿದ್ವಿ, ಅದನ್ನ ಕೇಳ್ತಾ ಇದ್ದೀನಿ. ನಿಮ್ಗೆ ಏನು ಅಂತ ಹೇಳಿ, ನಮ್ಮ ಫಸ್ಟ್ ಮೀಟಿಂಗು ಇವಾಗ ನಮಗೆ ಮದುವೆ ಆಗ್ತಿರೋ ಟೈಮಲ್ಲೇ ಸಿಗ್ತಾ ಇರೋದ್ರಿಂದ ನಾನು ಅದಕ್ಕೆ ನಮ್ಮನ್ನ ಕೇಳಿದೆ ನಿಮ್ಗೆ ಏನು ಅಂತ. ಹಾಂ, ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಅಲ್ವಾ? ಅವಾಗಲೂ ಜೊತೆಗೆ ಇರ್ತೀರಾ, ಇನ್ನೂ ಲೈಫ್ ಲಾಂಗ್ ಜೊತೆಗೆ ಇರ್ತೀರಾ. ಹಾಂ, ಮದುವೆ ಆಗಿಲ್ಲ ಅಂದರೆ ಬೇರೆ ಬೇರೆ ಆಗ್ತಿರಲ್ಲ. ಹಾಂ, ನಿಮಗೆ ಆಮೇಲೆ ಫುಲ್ ಖುಷಿ ಆಗ್ತದೆ, ಫುಲ್ ಹ್ಯಾಪಿ. ಸೊ ನಾವು ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ ತಿನ್ನೋಕ್ಕೆ. ಇದು ಯಾವ ಫುಡ್ ಸ್ಟ್ರೀಟ್ ಅಂತ ಕಂಡುಹಿಡಿದೀವಿ ಗೈಸ್. ಗೈಸ್ ನಮ್ಮ ಆಂಟಿ ಮೇಕಪ್ ಆರ್ಟಿಸ್ಟ್ ಇಲ್ಲ, ಇವಾಗ ನಮಗೆ ರೆಡಿ ಮಾಡೋಕ್ಕೆ ಬಂದಿದ್ದಾರೆ ಗೈಸ್. ಇವರು ಸ್ಯಾರಿ ಉಡ್ಸೋಕೆ ನಂಗೆ ಯಾರಿಲ್ಲ ಅಂತ ನಮ್ಮ ಆಂಟಿ ಕರ್ಕೊಂಡು ಬಂದಿದ್ದೀನಿ. ರಿಮೂವ್ ಮಾಡಿ ಆಂಟಿ, ಇದು ಆಂಟಿ ಎತ್ತಿದು. ಸೊ ನೋಡೋಕೆ ಮಾತ್ರ ಇವ್ರು ಹಿಂಗೆ ನೋಡಿ. ಫೈನಲ್ ಔಟ್ಪುಟ್ ಹೀಗಿದೆ. ನಾನು ರೆಡಿ ಮಾಡಿರೋದು ನಮ್ಮ ಆಂಟಿ ಗಾಯ್ಸ್. ಎಸ್ ಗೈಸ್, ನಾನು ಎದ್ಬಿಟ್ಟು ರೆಡಿ ಆಗಾಯಿತು, ಬಟ್ ಇವನು ಬ್ರಷ್ ಮಾಡುತ್ತೀವಿ. ನಾನು ಬೆಳಿಗ್ಗೆ ಮನೆಯಿಂದ 4 ಗಂಟೆಗೆ ಎದ್ದು ಬಂದು ಈ ಥರ ರೆಡಿ ಆಗಿದ್ದೀನಿ. ಇವ್ನು ಮಾತ್ರ ಇವಾಗ ಎದ್ಬಿಟ್ಟು ಬ್ರಷ್ ಮಾಡ್ತಿದ್ದಾರೆ. ಏನೇನಾಗುತ್ತೆ ಇಲ್ಲ, ಯಾರು ಪ್ರೀ ವೆಡ್ಡಿಂಗ್ ಹೋಗೋದು ಇವ್ರ ಥರ ಲೇಸಿಯಾಗಿ ಮಾತ್ರ ಇದಾಗ ಹೋಗ್ಬೇಡಿ ಪ್ಲೀಸ್. ಅದು ಕಣ್ಣು ಮುಚ್ಕೊಂಡೆ ಅಲ್ಲುಚ್ತಾ ಇರೋದು. ನಾನು ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ನಿದ್ದೆ ಬರ್ತಿದೆ, ಆದರೂ ಇವತ್ತು ಮಾಡಲೇಬೇಕು ಗೈಸ್. ಹುಡುಗ ಹೇಗೆ ಕಾಣ್ತಿದ್ದಾನೆ ಅಂತ ಹೇಳಿ ಗೈಸ್. ಹಾಂ, ನಿಮ್ಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇರೋಲ್ಲ, ಬೆಳಗ್ಗೆ ಎದ್ದೊಳಕ್ಕೆ ಆಗಲ್ಲ, ಏನು ಮೇಲೂ ಇಂಟ್ರೆಸ್ಟ್ ಇರೋಲ್ಲ. ನಾವು ಮಾತ್ರ 4 ಗಂಟೆಗೆ ರೆಡಿ ಆಗಿದ್ದೀವಿ. ಕಾರ್ ನೀನು ನೋಡಿದ್ರೆ ಅವರ ನೀನು ಅವ್ರಿಗೆ ಸ್ವಲ್ಪ ಆ್ಯಕ್ಟಿವ್ ಆಗ್ತೀಯ. ಇದು ಸೆಕೆಂಡ್ ಕಾಸ್ಟ್ಯೂಮ್ ಅಲ್ಲಿದೆ ಶೂಟ್. ಮಾರ್ನಿಂಗ್ 6:30ಗೆ ಮೈಸೂರಲ್ಲಿ ಶೂಟ್ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಆದರೂ ನಾವು ಪ್ಲ್ಯಾನ್ ಮಾಡಿದ್ವಿ ಬೇರೆ ಬೇರೆ ಕಡೆ ಮಾಡೋಣ ಅಂತ. ನೋಡೋಣ, ಅಕಸ್ಮಾತ್ ಏನಾದರೂ ಬಿಟ್ಟಿಲ್ಲ ಅಂದರೆ ಕಮೆಂಟ್ ಮಾಡ್ತೀನಿ. ಯಾರು ಸಾರಿ ವಿಡಿಯೋ ನೋಡಿ ಯಾರು ಹೋಗೋಕ್ಕೆ ಹೋಗ್ಬೇಡಿ ಶೂಟ್ ಮಾಡೋಕ್ಕೆ. ಕ್ಯಾಮ್ರಾಮ್ಯಾನ್ ಕಷ್ಟಗಳು. ಇವನು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಕಷ್ಟ. ಒಂದು 4 ಗಂಟೆಯಿಂದ ಓಡಾಡ್ತಾ ಇದ್ದಾರೆ. ನಾನಾ ಇವಾಗಷ್ಟೇ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಟಿಫನ್ ಮಾಡ್ತಿದ್ದೀವಿ. ಟಿಫನ್ ಮಾಡ್ಕೊಂಡು ಇವಾಗ ಮತ್ತೆ ಇನ್ನೊಂದು ಶೂಟ್ ಇದೆ, ಅದಕ್ಕೆ ಹೋಗಬೇಕು. ಸರ್ ಒಬ್ಬರು ರೆಡಿ ಆಗ್ತಿದ್ದೀವಿ. ಇವಾಗ ಈ ಡ್ರೆಸ್ ನೋಡಿ ಕಾಸ್ಟ್ಯೂಮ್ ತೋರಿಸ್ತೀವಿ. ಫುಲ್ ವೈಟ್ ಆ್ಯಂಡ್ ವೈಟ್, ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇಲ್ಲೇ ವರ್ಣ ಮೈಸೂರಲ್ಲಿರೋದು ಆಲ್ಮೋಸ್ಟ್ ಫೋಟೋಶೂಟ್ ಎಲ್ಲ ಮೈಸೂರಲ್ಲಿ ಹೋಗ್ತಿರುತ್ತೆ. ಇಲ್ಲೇ ವರ್ಣ ಹತ್ರ ಶೂಟ್ಗೆ ಹೋಗ್ತಿರೋದು. ಅದು ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ಇವಾಗ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಶೂಟು. ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ನಾವು ರೆಡಿ ಆಗ್ತೀವಿ. 12 o'clockಗೆ ಹೊರಡಬೇಕಿತ್ತು, ಬಟ್ ಎಸ್ಟರ್ಡೇ ನೈಟ್ ನಮಗೆ ನಿದ್ದೆ ಎಡಿಟಿಂಗು ಎಲ್ಲ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಸೂಪರ್. ಅದಕ್ಕೆ ಇವಾಗ ಆಲ್ಮೋಸ್ಟ್
ಆಲ್ಮೋಸ್ಟ್ 1:30 ಆಯಿತು ರೆಡಿ ಆಗಿದ್ದೀವಿ. ಇದಾದಮೇಲೆ ಮತ್ತೆ ಇನ್ನೂ ಒಂದು ಶೂಟ್ ಇದೆ, ಅದನ್ನು ಮುಗಿಸ್ಬೇಕು. ಅದನ್ನು ಮುಗಿಸಿದ್ರೆ ಇವತ್ತಿನ ಡೇ ಕಂಪ್ಲೀಟ್. ನಾಳೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಐ ಹೋಪ್ ಅದು ಮಾಡೋಕ್ಕಾಗಲ್ಲ, ಬಟ್ ವಿಲ್ ಟ್ರೈ ಮಾಡ್ತೀವಿ. ನೋಡೋಣ ಬನ್ನಿ ಹೇಗೆ ಕಾಣಿಸ್ತಿದೆ ಒಂದು ಡ್ರೆಸ್ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಅದು ಗೈಸ್ ಇವನು ನನ್ನ ಮಾತಾಡೋ ಕ್ಲಾಸ್ ತಿಳಿಸ್ಬೇಡ ಹಂಗಾದ್ರೆ ಎಸಿ ಹಾಕಿದ್ಯಲ್ಲ. ಇವರೆಲ್ಲ ಜ್ಯೂಸ್ ಕುಡಿತಿದ್ದಾರೆ, ನಾನು ಕುಡಿತಾ ಇಲ್ಲ ಇವಾಗ. ಸೊ ನನಗೆ ಯಾಕೋ ಬೇಡ ಅನಿಸುತ್ತೆ ಗೈಸ್. ತುಂಬ ಸೆಕೆ, ಬಿಸಿಲು. ಆ್ಯಕ್ಚುಲಿ ಯಾರು ಏಪ್ರಿಲಲ್ಲಿ ಮದುವೆನೇ ಆಗೋಕ್ಕೆ ಹೋಗ್ಬೇಡಿ, ಮದುವೆನೇ ಆಗಬೇಡಿ. ಏಪ್ರಿಲ್ ಬಿಸಿಲೆಲ್ಲ ಮುಗಿಸ್ಕೊಂಡು ಮದುವೆ ಆಗಿ ಗೈಸ್. ಸುಮ್ಮನೆ ಬ್ಲಾಸ್ಟ್ ಆಗಿಬಿಟ್ಟವನು ಏನಕ್ಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೇಳಿದ್ರು ಹೇಳ್ತಾ ಇಲ್ಲ. ಫುಲ್ಲು ಬ್ಲಾಸ್ಟ್. ಏನಕ್ಕಂತಾದ್ರೂ ಹೇಳಾಯ್ತು. ಹೇಳೋ ಬಿಡು ಹೇಳ ಸರಿ ಬಿಡು. ಇದು ಇದೆ ಉತ್ನಳ್ಳಿ ಟೆಂಪಲಿಗೆ ಬಂದ್ವಿ. ಇಲ್ಲಿ ಲೊಕೇಶನ್ ನೋಡೋದಕ್ಕೆ ಬಂದರು. ಆ್ಯಂಡ್ ವರ್ಕೂಡಲ್ಲಿ ಬಂದು ವರದರಾಜ ಸ್ವಾಮಿ ಟೆಂಪಲ್ ಅಂತ ಇದೆ, ಅಲ್ಲಿ ಕೂಡ ನೋಡಿದ್ವಿ. ಬಟ್ ಸಕ್ಕತ್ತಾಗಿದೆ, ಬಟ್ ಸಿಕ್ಕಾಪಟ್ಟೆ ಕ್ರೌಡು. ಆ ಕ್ರೌಡಲ್ಲಿ ಏನೂ ಮಾಡೋಕ್ಕೆ ಆಗಲ್ಲ ಅನಿಸ್ಬಿಡ್ತು. ಸೊ ರಿಟರ್ನ್ ಬಂದುಬಿಟ್ವಿ. ದೆನ್ ಉಟ್ನಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ಎಲ್ಲ ಹೋಗಿದ್ದಾರೆ ನೋಡೋಕ್ಕೆ. ಅದಾಗಿಲ್ಲ ಅಂದರೆ KRS ಬ್ಯಾಕ್ ವಾಟರ್ಗೆ ಹೋಗೋಣ ಅಂತ ಇದ್ದೀವಿ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಒಳಗಡೆ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ನೆನಪು. ನಮಗೆ ನಿಯರ್ ಬೈ ಟೆಂಪಲ್ ಅಂತ ಅಂದಾಗ ಇದೇ ಸಿಕ್ತು, ಸೊ ಅದಕ್ಕೆ ಬಂದ್ವಿ. ಬಟ್ KRS ಬ್ಯಾಕ್ ವಾಟರ್ ಸಕ್ಕತ್ತಾಗಿದೆ. ನಾನು ಆಲ್ಮೋಸ್ಟ್ ಹೋಗಿದ್ದೀನಿ, ತುಂಬ ಟೈಮ್ ಹೋಗಿದ್ದೀನಿ ಅಲ್ಲಿ. ಬಟ್ ಫೋಟೋಶೂಟ್ ಮಾಡೋಕ್ಕೆ ಬಿಡ್ತಾರಾ ಇಲ್ವಾ ಅಂತ ಐಡಿಯಾ ಇಲ್ಲ, ನೋಡಬೇಕು. ಬಿಟ್ಟರೆ ಅಲ್ಲೇ ಫೈನಲ್. ಸಕ್ಕತ್ತಾಗಲ್ವಾ? ಯಾರ್ಯಾರು ಮೈಸೂರಲ್ಲಿ ನೋಡಿದ್ರೆ ಅವಾಗ ಕಮೆಂಟ್ ಮಾಡಿ ನನಗೆ. ಅಷ್ಟೇ ಗೈಸ್, ಮತ್ತೆ ಸಿಗುವ. ಮನೆ ಹತ್ರ ಬಂದಿದ್ವಿ. ಜಸ್ಟ್ ಇವಾಗ ಐಟಮ್ಸ್ ತೊಗೊಂಡು ಅಗೈನ್ ಮತ್ತೆ ಶೂಟ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಟೆಂಪಲ್ಗೆ. ನಾನು ಹೇಳಲಿಲ್ವಾ ನಿನಗೆ ಫಸ್ಟೇ ಅವ್ನು ಬರಲ್ಲ ಅಂತ? ಇವಾಗಷ್ಟೇ ಬಂದ್ವಿ. ಫ್ರೆಂಡ್ಸಲ್ಲಿದ್ದಾರೆ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಎಲ್ಲ ಒಟ್ಟೆನ ಇಗ್ನೋರ್ ಮಾಡಿಬಿಡಿ ಗೈಸ್. ಸರಿ ತೆಗಿತೀನಿ. ಸಕ್ಕ ಕಾಣಿಸ್ತಿದೆ, ಕೈ ಬಿಡ. ರೆಡಿ ಮಾಡ್ತಿದ್ಯಾ? ರೆಡಿ